RSS ಪಥ ಸಂಚಲನಕ್ಕೆ ಕಡ್ಡಾಯವಾಗಿ ಅನುಮತಿ ಬೇಕು ಅಂತಕ್ಕಂಥ ಮಾತನ್ನ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತೆ ಕರ್ನಾಟಕದ ಗೃಹ ಸಚಿವರು ಪದೇ ಪದೇ ಹೇಳ್ತಾ ಇದ್ದಾರೆ. ಅದನ್ನ ಖಂಡಿಸಿ ನಾವಿಂದು ಪತ್ರಿಕಾಗೋಷ್ಠಿಯನ್ನು ಮಾಡ್ತಾ ಇದ್ದೀವಿ. ಈ ಪತ್ರಿಕಾಗೋಷ್ಠಿಯಲ್ಲಿ ಎಲ್ಲ ನಮ್ಮ ಸಮಾಜದ ಮತ್ತು ನಮ್ಮ ಭಾರತೀಯ ಜನತಾ ಪಕ್ಷದ ಮುಖಂಡರಿದ್ದೀವಿ. ನನ್ನ ಹೆಸರು ಬಸವರಾಮ ಮದ್ರಿಕಿ. ನಾವು ಕೋಮರಾಮ್ ಭೀಮ್ ಗೋಂಡ ಕುರುಬ ಸಂಘ ಜಿಲ್ಲಾಧ್ಯಕ್ಷ ಇದ್ದೀನಿ. ಅದ್ರ ಜೊತೆಗೆ ನಮ್ಮ ಜೊತೆಗೆ ಶಂಕರ್ಲಿಂಗ್ ಪೂಜಾರಿ ಕರ್ಕಳಿ ಅವರು ಜವರಿಗೆ ಅವರು ಅದಾರೆ, ಅನಿಲ್ ಪೂಜಾರಿ ಅವರು ಸರಡಿಗೆ ಅವರಿದ್ದಾರೆ. ಅದ್ರ ಜೊತೆಗೆ ವಿಠಲ್ ಪೂಜಾರಿ ಮಲ್ಗಾಣ್ ಅವರು ಕೂಡ ಇದ್ದಾರೆ. ನಮ್ಮ ಶಿವಾಜಿ ಪೂಜಾರಿ ಅವರು ಕೂಡ ನಮ್ಮ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಬಳಗದ ಅಧ್ಯಕ್ಷರು ಅವರು ಅದಾರ. ಈಗ ಬಹಳ ಮಹತ್ವನ ಪಡೆದಿರ್ತಕ್ಕಂಥ ವಿಷಯ ಅಂತಂದ್ರೆ RSS ವಿಚಾರವಾಗಿ ಮಾನ್ಯ ಗೃಹ ಸಚಿವರು ಪ್ರಿಯಾಂಕಾ ಖರ್ಗೆಜಿ ಅವರು ಪದೇ ಪದೇ RSS ಬಗ್ಗೆ ಮೋಹನ್ ಭಾಗವತ್ ಬಗ್ಗೆ ಮಾತಾಡ್ತಾರೆ. ಅವರ ವಿರೋಧ ಮಾಡಬೇಕಾಗಿರ್ತಕ್ಕಂಥದ್ದು ಭಾರತೀಯ ಜನತಾ ಪಕ್ಷವನ್ನು. ಅವ್ರು ವಿರೋಧ ಮಾಡಬೇಕಾದದ್ದನ್ನ ನಮ್ಮ ಭಾರತೀಯ ಜನತಾ ಪಕ್ಷ ರಾಜ್ಯಾಧ್ಯಕ್ಷರನ್ನ, ಅದು ಬಿಟ್ಟು ಮೋಹನ್ ಭಾಗವತ್ ಬಗ್ಗೆ ಮಾತಾಡೋದು ಸರಿಯಲ್ಲ. ಯಾಕಂತಂದ್ರೆ ಈ RSS ಸಂಘಟನೆ ಈ ದೇಶದ ಜಾತಿ ಮತ ಪಂಥವನ್ನ ಬದಿಗೊತ್ತಿ ಈ ನಾಡು ದೇಶ ರಾಷ್ಟ್ರ ಅಂತಕ್ಕಂಥ ವಿಚಾರವನ್ನು ಇಟ್ಟುಕೊಂಡು ಸಂಘಟನೆ ಮಾಡ್ತಕ್ಕಂಥ ಒಂದು ಪವಿತ್ರ ಕಾರ್ಯದಲ್ಲಿ ತೊಡಗಿಕೊಂಡಿರ್ತಕ್ಕಂಥದ್ದು RSS ಸಂಘಟನೆ. ಇವತ್ತು ಒಂದು ಹೊಸ ಒಂದು ಏನಾದ್ರೂ ಈ ದೇಶದಲ್ಲಿ ಬದಲಾವಣೆ ಪರಿವರ್ತನೆ ಆಗುತ್ತದೆ ಅಂದ್ರೆ ಅದು ಹಿಂದೆ ಇರತಕ್ಕ ಶಕ್ತಿ RSS ಆಗಿದೆ. ಅಂದ್ರೆ ಇವತ್ತು ವಯನಾಡಲ್ಲಿ ರಾಹುಲ್ ಗಾಂಧೀಜಿ ಅವರು ಅಲ್ಲಿ ಭೂಕುಸಿತ ಆದ್ರೆ ಇವತ್ತಿಗೂ ಕೂಡ ಅಲ್ಲಿ ಕಾಲಿಟ್ಟು ಹೋಗಿಲ್ಲ, ಜನರಿಗೆ ಏನು ಸಮಸ್ಯೆ ಆಲಿಸಿಲ್ಲ. ಆದ್ರೆ ಅಲ್ಲಿ ಹೋಗಿರ್ತಕ್ಕಂಥ RSS. ಅಂದ್ರೆ ಈ ದೇಶದಲ್ಲಿ ಈ ರಾಷ್ಟ್ರದಲ್ಲಿ ಏನಾದ್ರೂ ಅನಾಹುತ ಆದ್ರೆ, ಏನಾದ್ರೂ ಭೂಕಂಪ ಆದ್ರೆ, ನೆರೆಹೊಳೆ ಆದ್ರೆ, ಬರಗಾಲ ಆದ್ರೆ, ಅಪಘಾತ ಆದ್ರೆ ಸಹಾಯ ಹಸ್ತಕ್ಕೆ ಹೋಗುವವರೇ RSS ದವರು. ಇಂಥ ಒಂದು ಪವಿತ್ರವಾದ ಸಂಘಟನೆ ಬಗ್ಗೆ ಲಘುವಾಗಿ ಮಾತಾಡ್ತಕ್ಕಂಥದ್ದು, ಆಮೇಲೆ ಕಡ್ಡಾಯವಾಗಿ ಅನುಮತಿ ತಗೋಬೇಕಂತಕ್ಕಂಥದ್ದು ಸರಿಯಲ್ಲ. ಯಾಕಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೂಡ ಒಮ್ಮೆ RSS ಶಾಖೆಗೆ ಭೇಟಿ ಕೊಟ್ಟಿದ್ರು. RSS ಶಾಖೆ ಅಂತಂದ್ರೆ ಅವರು ಹೋಗಿರ್ತಕ್ಕಂಥದ್ದು ಮಹಾರಾಷ್ಟ್ರದ ಸತಾರದ ಕರಾಡನಲ್ಲಿ ಇರ್ತಕ್ಕಂಥ RSS ಶಾಖೆಗೆ ಭೇಟಿ ಕೊಟ್ಟಿದ್ರು. ಒಮ್ಮೆ AICC ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆಜಿ ಅವರು ಕೂಡ ಒಮ್ಮೆ ನಮ್ಮ ನಾಗವಾರ RSS ಶಾಖೆಗೆ ಭೇಟಿ ಕೊಟ್ಟಿದ್ರು. ಹಾಗೇನೆ ನಾನು ನಿಮ್ಮ ಮೂಲಕ ಮನವಿ ಮಾಡ್ಕೊಳ್ತೇನೆ, ಮಾನ್ಯ ಪ್ರಿಯಾಂಕಾ ಖರ್ಗೆಜಿ ಅವರೇ, ನಿಮಗೆ RSS ಬಗ್ಗೆ ತಪ್ಪು ತಿಳುವಳಿಕೆ ಇದ್ರೆ, ಏನಾದರೂ ಡೌಟ್ಸ್ ಇದ್ರೆ ನೀವು ಕೂಡ ಚಿತ್ತಾಪುರ ನಗರದಲ್ಲಿರ್ತಕ್ಕಂಥ ಚಂದ್ರಶೇಖರ್ ಆಜಾದ್ ಶಾಖೆಗೆ ಹೋಗಿ ಭೇಟಿ ಕೊಡಿ ಅಂತ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಈ ಪ್ರಪಂಚದ ಅತ್ಯಂತ ದೊಡ್ಡ ಮೇಧಾವಿ. ಅಂತವರಿಗೆ ಎಲೆಕ್ಷನ್ ಅಲ್ಲಿ ಸೋಲಿಸಿರ್ತಕ್ಕಂಥವ್ರು ಯಾರು ಅಂತಂದ್ರೆ ಅದು ಕಾಂಗ್ರೆಸ್ನವರು. ಅವರ ಬೈ ಎಲೆಕ್ಷನ್ ನಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಪರವಾಗಿ ಎಲೆಕ್ಷನ್ ಏಜೆಂಟ್ ಆಗಿ ಕೆಲಸ ಮಾಡಿರ್ತಕ್ಕಂಥದ್ದು ಒಬ್ಬ RSS ನ ಪ್ರಚಾರಕರಾಗಿರ್ತಕ್ಕಂಥ ದತ್ತೋಪಂತ್ ತೆಂಗಡಿ ಅಂತಕ್ಕಂಥದ್ದು. ದತ್ತೋಪಂತ್ ತೆಂಗಡಿಯವರು RSS ನ ಪ್ರಚಾರಕರು, ಅವರು ಎಲೆಕ್ಷನ್ ಏಜೆಂಟ್ ಆಗಿ ಕೆಲಸ ಮಾಡಿದ್ದಾರೆ. ಅಂದ್ರೆ RSS ಯಾವಾಗೂ ಕೂಡ ಬಟ್ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜೊತೆಗಿತ್ತು. RSS ಯಾರನ್ನ ವ್ಯಕ್ತಿಗತವಾಗಿ ದ್ವೇಷ ಮಾಡೋದಿಲ್ಲ, ಪ್ರೀತಿ ಮಾಡುತ್ತೆ. ನೀವು ಕೂಡ ಯಾಕೆ ಅದೊಂದು ಪ್ರೆಸ್ಟೀಜ್ ಇಶ್ಯೂ ಆಗಿ ತಗೊಳ್ತಾ ಇದ್ದೀರಿ? ಇದು ಸರಿಯಲ್ಲ ಅಂತಕ್ಕಂಥದ್ದು. ಈ ವಿಚಾರವನ್ನ ನೋಡಿದಾಗ ಇಡೀ ಲಕ್ಷಾಂತರ ಕಾರ್ಯಕರ್ತರು, ಕೋಟ್ಯಾಂತರ ದೇಶ ಭಕ್ತರು ಕೂಡ ಮನ ನೋಯಿಸುವಂತ ಹೇಳಿಕೆಯನ್ನು ಕೊಡ್ತಾ ಇದ್ದೀರಿ. ಇದು ಸರಿಯಲ್ಲ. ಬರೀ ಹಿಂದೂ ಧರ್ಮ, ಹಿಂದೂ ಸಂಸ್ಕೃತಿ, ಈ ರಾಷ್ಟ್ರ ಬಗ್ಗೆ ಲಘುವಾಗಿ ಅವಹೇಳಕರವಾಗಿ ಮಾತನಾಡತಕ್ಕಂಥದ್ದು ಸರಿಯಲ್ಲ. ಹೀಗಾಗಿ ಈ ಮೂಲಕ ನಾವು ಮಾನ್ಯ ಜಿಲ್ಲಾ ಸಚಿವರಿಗೆ ಹೇಳ್ತೀವಿ, ದಯವಿಟ್ಟು ತಾವು ತಮ್ಮ ಈ ಜಿಲ್ಲೆಯಲ್ಲಿ ಅನೇಕ ಸಮಸ್ಯೆಗಳಿದಾವೆ. ಇತ್ತೀಚೆಗೆ ತಾನೇ ಚಿತ್ತಾಪುರ ನಗರದಲ್ಲಿ, ಚಿತ್ತಾಪುರ ಮತಕ್ಷೇತ್ರದಲ್ಲಿ ದಂಡೋತಿ ಗ್ರಾಮದಲ್ಲಿ ಏನೋ ಅನಾಹುತ ಆಯ್ತು, ಮಕ್ಕಳು ಅಸ್ವಸ್ಥರಾಗಿದ್ದಾರೆ. ಇನ್ನುವರೆಗೂ ಕೂಡ ಅವರು ಭೇಟಿ ಕೊಟ್ಟಿಲ್ಲ. ಮೊದಲು ಭೇಟಿ ಕೊಡಿ. ರಾಹುಲ್ ಗಾಂಧಿ ಅವರು ಕೂಡ ಒಮ್ಮೆನೂ ಕೂಡ ವಿದೇಶಕ್ಕೆ ಚೈನಿ ಮಾಡ್ಲಿಕ್ಕೆ ಅಲ್ಲಿ ಹೋಗಿದ್ರು. ವಯನಾಡ್ನಲ್ಲಿ ಅಲ್ಲಿ ಭೂಕುಸಿತ ಆದ ಸಂದರ್ಭದಲ್ಲಿ ಅಲ್ಲಿ ಹೋಗ್ಲಿಲ್ಲ. ಅನೇಕ ಸಮಸ್ಯೆಗಳು ಇವತ್ತು ರೈತರು ಬರದಿಂದ ಸಾಯ್ತಾ ಇದ್ದಾರೆ.
ಬರಗಾಲ ಇದೆ. ಆ ರೈತರ ಪರಗೆ ಧ್ವನಿ ಎತ್ತಿ ರೈತರಿಗೆ ಸಾಲ ಮನ್ನಾ ಮಾಡಿ. ಇತ್ತೀಚೆಗೆ ತಾನೇ ಒಂದು 15 ದಿವಸ 20 ದಿವಸ ಹಿಂದ್ಗಡೆ ಕೂಡ ಒಂದು ಘಟನೆ ಆಗಿತ್ತು. ಇದೇ ಸಿದ್ದಿ ಪಾಷಾ ದರ್ಗಾದ ಹತ್ರ ಗರ್ಲ್ಸ್ ಹೈಸ್ಕೂಲ್ ನಲ್ಲಿ ಒಂದು ಕಟ್ಟಡ ಕುಸಿದು ಗಾಯಗೊಂಡಿರ್ತಕ್ಕಂಥದ್ದು. ಅಲ್ಲಿ ಇಲ್ಲಿವರೆಗೆ ಭೇಟಿ ಕೊಟ್ಟಿದ್ರ. ಇಡೀ ನಮ್ಮ ಕಲಬುರಗಿ ಜಿಲ್ಲೆ ಇವತ್ತು SSLC ಫಲಿತಾಂಶದಲ್ಲಿ ಕೊನೆ ಸ್ಥಾನದಲ್ಲಿದೆ. ಇದರ ಬಗ್ಗೆ ಚಿಂತನೆ ಮಾಡಿ. ನೀವು ಬರೀ 24 ಗಂಟೆ ಮುಂಜಾನಿಂದ ಸಂಜೆ ತನಕ ಬರೀ ಆರ್ ಎಸ್ ಟೀಕೆ ಮಾಡ್ತಕ್ಕಂಥದ್ದು ಸರಿಯಲ್ಲ. ಯಾಕಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಭಿಮಾನಿಯಾಗಿ ನಾನು ಈ ಮಾತನ್ನು ಹೇಳ್ತಾ ಇದ್ದೀನಿ. ಯಾಕಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನು ನಮ್ಮ ಕೋಮರಾಮ್ ಭೀಮ್ ಗೋಂಡ್ ಕುರುಬ ಸಂಘದ ಜಿಲ್ಲಾಧ್ಯಕ್ಷ, ನಾನು ರಾಮ ಭಕ್ತರನ್ನ ಭೀಮ ಭಕ್ತರನ್ನ ಒಟ್ಟಿಗೆ ತೆಗೆದುಕೊಂಡು ಹೋಗಿ ರಾಷ್ಟ್ರ ನಿರ್ಮಾಣದಲ್ಲಿ ತೊಡಗಿಸ್ಕೊಳ್ಳತಕ್ಕಂಥದ್ದೇ ಕೋಮರಾಮ್ ಭೀಮ್ ಗೋಂಡ್ ಕುರುಬ ಸಂಘದ ಮುಖ್ಯ ಅಜೆಂಡಾ ಆಗಿರ್ತದೆ. ಈ ನಿಟ್ಟಿನಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ನಿಜವಾಗಿ ನೀವು ಗೌರವಿಸೋದಾದ್ರೆ 24 ತಾಸು ತಾವು ಸಂವಿಧಾನ ಕೈಯಲ್ಲಿ ಹಿಡ್ಕೊಂಡು ಓಡಾಡ್ತೀರಾ. ಆದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಯಾವತ್ತೂ ಕೂಡ ಸಂಘದ ಬಗ್ಗೆ ಲಘುವಾಗಿ ಮಾತಾಡ್ಲಿಲ್ಲ, ಯಾವತ್ತೂ ಕೂಡ ನಿಷೇಧ ಅಂತ ವಿಷಯದ ಬಗ್ಗೆ ಮಾತಾಡ್ಲಿಲ್ಲ. ನೀವ್ಯಾಕೆ ಆತರ ಮಾಡ್ತಾ ಇದ್ದೀರಿ? ಸಂವಿಧಾನ ನಮ್ಮ ಎಲ್ಲರಿಗೂ ಸೇರಿರ್ತಕ್ಕಂಥದ್ದು. ಇವತ್ತು ಮೆರವಣಿಗೆ ಆಗುತ್ತೆ. ಇವತ್ತು ನಾಳೆ ಒಂದು ಮೈಲಾಪುರಕ್ಕೋ ಪಂಡ್ರಾಪುರಕ್ಕೋ ತುಳಜಾಪುರಕ್ಕೋ ಭಕ್ತಾದಿಗಳು ಹೋಗ್ತಾರೆ. ಅವ್ರಿಗೂ ಕೂಡ ಪಾದಯಾತ್ರೆ ಕೂಡ ಅನುಮತಿ ನಾಳೆ ಕೇಳಿದ್ರು ಕೂಡ ಆಶ್ಚರ್ಯ ಪಡ್ಬೇಕು ಇಲ್ಲಿ ಕಾಂಗ್ರೆಸ್ ಸರ್ಕಾರದವ್ರು. ಅಂದ್ರೆ ಕಾಂಗ್ರೆಸ್ನವ್ರು ಏನಪ್ಪಾ ಅಂದ್ರೆ ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣ ಬಡಿತಕ್ಕಂಥ ಕೆಲಸವನ್ನ ನಿರಂತರವಾಗಿ ಮಾಡ್ತಾ ಇದ್ದಾರೆ. ಇದು ಹಿಂದೂ ಜನಗಳಿಗೆ, ಹಿಂದೂ ಒಂದು ಸಮುದಾಯಕ್ಕೆ ಬಹಳ ನೋವುಂಟು ಮಾಡಿರ್ತಕ್ಕ ಸಂಗತಿ ಆಗಿದೆ. ವಿಶೇಷವಾಗಿ ನಾವು ಗಮನಿಸಿದಾದರೆ ಇತ್ತೀಚೆಗೆ ಮೊಹರಂ ಒಂದು ಮೆರವಣಿಗೆ, ಅನೇಕ ಮೊಹರಂ ಮೆರವಣಿಗೆಯಲ್ಲಿ ಏನಪ್ಪಾ ಅಂತಂದ್ರೆ ಅಲ್ಪಸಂಖ್ಯಾತ ಬಂಧುಗಳು ಇವತ್ತು ಅಲ್ಲಿ ಏನಪ್ಪಾ ಅಂತಂದ್ರೆ ಬಡಿಗೆ ಹಿಡ್ಕೊಂಡು ಅವರು ಓಡಾಡ್ತಾರೆ, ಆಯುಧವನ್ನ ಹಿಡ್ಕೊಂಡು ಎದಿಗೆ ಬಡ್ಕೊಳ್ತಾರೆ ರಕ್ತ ಬರೋಂಗ. ಅವ್ರಿಗೆ ಯಾವ ಅನುಮತಿ ಕೇಳೋದಿಲ್ಲ. ನೀವು ಹಿಂದೂಗಳಿಗೆ ಮಾತ್ರ ಹಿಂದೂಗಳಿಗೆ ಮಾತ್ರ RSS ಗೆ ಮಾತ್ರ ತಾವು ಅನುಮತಿ ತಗೊಳ್ರಿ ಅಂತಕ್ಕಂಥ ಹೇಳೋದು ಸರಿಯಲ್ಲ. ಇದನ್ನ ಖಂಡಿಸ್ತೇವೆ. ಎಲ್ಲ ಹಿಂದೂ ಬಂಧುಗಳು ನಾವೆಲ್ಲ ಹಿಂದೂ, ನಾವೆಲ್ಲ ಬಂಧು ಅಂತಕ್ಕಂಥ ಭಾವನೆ ಇಟ್ಕೊಂಡು ಒಂದು ರಾಷ್ಟ್ರ ನಿರ್ಮಾಣ, ರಾಷ್ಟ್ರ ಅಭಿಮಾನ ಇಟ್ಕೊಂಡು ಕೆಲಸ ಮಾಡ್ತಾ ಸಂಘಟನೆ ಆಗಿರ್ತದೆ. ಈ ಸಂಘಟನೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಪೂರ್ಣಾವಧಿ ಪ್ರಚಾರಕರು ಏನಾಗಿರ್ತಾರೆ ಸಂಘದವರು, ಅವರು ಕೂಡ ಮಠವನ್ನ ತೊರೆದು ಈ ದೇಶ ನಾಡಿಗಾಗಿ ಅವರು ಎಲ್ಲವನ್ನು ತ್ಯಾಗ ಮಾಡಿ ಅವರು ಹೋಗ್ತಾರೆ. ಪಾಪ ಅವರ ಬದುಕು ನಿಸ್ವಾರ್ಥ ಬದುಕಾಗಿರುತ್ತೆ. ಅವರು ಶರಣರು ಸಂತರ ತರ ಬದುಕ್ತಾರೆ. ಹೀಗಾಗಿ ಇಂಥ ಪವಿತ್ರವಾದ ಸಂಘಟನೆ ಬಗ್ಗೆ ಲಘುವಾಗಿ ಮಾತಾಡೋದು ಬಿಡಬೇಕು ಅಂತಕ್ಕಂಥದ್ದನ್ನ ಈ ಮೂಲಕ ನಾವು ಹೇಳಕ್ ಇಷ್ಟಪಡ್ತೀವಿ. ಪ್ರಕರಣ ದಾಖಲು ಮಾಡಿರ್ತಕ್ಕಂಥದ್ದು ಸರಿಯಲ್ಲ. ಯಾಕಂತಂದ್ರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸರ್ಕಾರದ ಲೋಪದೋಷಗಳನ್ನ ಎತ್ತಿ ಹಿಡಿಬೇಕು, ಆಳುವರನ್ನ ಕೇಳುವರಿರಬೇಕು. ದಿಸ್ ಈಸ್ ದ ಬ್ಯೂಟಿ ಆಫ್ ಡೆಮಾಕ್ರಸಿ. ಇದು ಪ್ರಜಾಪ್ರಭುತ್ವದ ಸುಂದರತೆ. ಇದು ಆಳುವರನ್ನ ಕೇಳುವರಿರಬೇಕು ಅಂತಕ್ಕಂಥ ಸಂವಿಧಾನದ ಆಶಯ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕನಸದು. ಅಂತವರ ಮೇಲೆ ನೀವು FIR ಮಾಡ್ತಕ್ಕಂಥದ್ದು ಇದು ಪ್ರಜಾಪ್ರಭುತ್ವ ವಿರೋಧ ನೀತಿ.